ಪಂಚ ಸೀರೆಲ್ಲ ಕಟ್ಕೊಳ್ಳಿ. ಮೊಬೈಲ್ ಲೈಟರ್ ಆನ್ ಮಾಡಿ, ಲೈಟೆಲ್ಲ ಆನ್ ಮಾಡಿ ಹಿಂದಿದ್ದು. ಇಲ್ಲಿ ಸ್ವಲ್ಪ ಜಾರ್ತೇನೆ ಇದೆ. ಯಾರದಿಲ್ಲ ಮೆಲ್ಲ ಮೆಲ್ಲ ಅಲ್ಲಿ ಹೋಗಿ, ಅಲ್ಲಿ ದೇವರಿದ್ದಾನೆ. ತಲೆ ಬಗ್ಸಿ ಬನ್ನಿ. ತಲೆ ಬಗ್ಸಿ. ಲಾಸ್ಟ್ ಇದು ವೀರಭದ್ರ. ಈ ಮೂರು ಶಕ್ತಿ ಕಮಲ ಶಿಲೆಯಲ್ಲಿ ಐಕ್ಯ, ಲಿಂಗರೂಪಿಣಿಯಾಗಿ ಉದ್ಭವ. ನವರಾತ್ರಿಗೆ ವಿಶೇಷ ಪೂಜೆ. ಇದು ವೈಷ್ಣೋದೇವಿ ತರನೇ ಇಂಡಿಯಾದಲ್ಲಿ ಎರಡನೇದು ಉದ್ಭವ ಆಗಿರುವುದು. ಕಾಳಿ ಲಕ್ಷ್ಮೀ ಸರಸ್ವತಿ ಇಲ್ಲೇ ಉದ್ಭವ ಆಗಿದ್ದು. ಆದಿಸ್ಥಳ ಇದು ಕಮಲಶಿಲೆಯದ್ದು ಆದಿಸ್ಥಳ, ನ್ಯಾಚುರಲ್ ಆಗಿ ಆಗಿರುವುದು. ವೈಷ್ಣೋದೇವಿ ತರನೇ ಇಂಡಿಯಾದಲ್ಲಿ ಎರಡನೇದು. ಕಾಳಿ ಲಕ್ಷ್ಮೀ ಸರಸ್ವತಿ ವೀರಭದ್ರ ಆದಿಸ್ಥಳ. ಸುಪಾರ್ಶ್ವ ಮುನಿ ತಪಸ್ಸು ಮಾಡಿದ್ದಾರೆ ಗುಹೆಯಲ್ಲಿ, ಅದರಿಂದ ಸುಪಾರ್ಶ್ವ ಗುಹೆ ಅಂತ ಹೆಸರು. ಕೆತ್ತಿ ಮಾಡಿರುವಂಥದ್ದಲ್ಲ, ನ್ಯಾಚುರಲ್ ಆಗಿ ಆಗಿರುವುದು. ದೇವರ ಸೃಷ್ಟಿ ಗುಹೆ, 1000 ವರ್ಷ ಇತಿಹಾಸ. ಆದಿಸ್ಥಳ ಉದ್ಭವಲಿಂಗ ಕಾಳಿ ಲಕ್ಷ್ಮೀ ಸರಸ್ವತಿ ವೀರಭದ್ರ. ಮೆಟ್ಲುಂಟು, ಇಲ್ಲಿ ಬನ್ನಿ. ಅವ್ರು ತುಂಬಾ ಏಜ್ ಆದವ್ರು ಬೇಡ, ಡೌನ್ ಉಂಟು, ಕಷ್ಟ ಇದ್ರೆ ಬೇಡ. ಎಡ ಸೈಡ್ ಗೋಡೆ ಇಟ್ಕೊಳ್ಳಿ. ಎಡ ಸೈಡ್ ಇಟ್ಕೊಳ್ಳಿ. ಇಲ್ಲಿ ಒಂದು ಆದವ್ರು ಬನ್ನಿ. ಹೌದೌದು. ಇದೇ ನೀರು ಫುಲ್ ಆಗಿ ಹರ್ಕೊಂಡು ಹೋಗ್ತದೆ. ಒಳಗಡೆ ಸುರಂಗ ಮಾರ್ಗ ಇದೆ. ಅಲ್ಲಿಂದ ಕಮಲಶಿಲೆ ದೇವಸ್ಥಾನ ಹತ್ರ ನದಿ ಇದೆ, ಕುಬ್ಜ ನದಿ. ಅಲ್ಲಿ ಸಂಗಮ ಆಗಿ ದೇವರಿಗೆ ಅಭಿಷೇಕ ಆಗ್ತದೆ. ಅಲ್ಲಿ ಕಮಲಶಿಲೆ ದೇವಸ್ಥಾನ ಅರ್ಧ ಮುಳುಗುವಂಥದ್ದು ಜುಲೈಯಲ್ಲಿ, ವರ್ಷಕ್ಕೊಂದ್ಸತಿ. ಇದೇ ನೀರು ನಾಗತೀರ್ಥ ಅಂತ ಹೆಸರು. ಕಮಲಶಿಲೆ ದೇವರಿಗೆ ಅಭಿಷೇಕ ಆಗ್ತದೆ ವರ್ಷಕ್ಕೊಂದ್ಸತಿ. ಯಾವಾಗಲೂ ಇರ್ತದೆ ಇಲ್ಲಿ ನೀರು. ಬೇಸಿಗೆಯಲ್ಲಿ ಕೂಡ ಉದ್ಭವ ಆಗುತ್ತೆ. ದಂಡು ಬಾ, ನನ್ನ ಜೊತೆ ಬಾ. ಬಾ. ಕೈ ಇಟ್ಕೊಂಡು ನನ್ನ ಕೈ ಒಳಗೆ ಹಿಂಗೆ ಹಾಕು. ಇಲ್ಲಿ ತಪಸ್ ಮಾಡಿದ ಜಾಗ ಶೃಂಗೇರಿ ಪಾರ್ವತಮ್ಮ. ಅವರು ಸಾಗರ ಶ್ರೀಧರ ಸ್ವಾಮಿ ಶಿಷ್ಯೆ. ಇದೇ ಜಾಗದಲ್ಲಿ ತಪಸ್ ಮಾಡಿ ಶೃಂಗೇರಿ ಪಾರ್ವತಮ್ಮ. ಗುಹೆ ಫುಲ್ ನ್ಯಾಚುರಲ್ ಆಗಿ ಆಗಿರೋದು. ಅಲ್ಲಿ ಬಾವಲಿ ನೋಡಿ, ದೇವರ ಬಾವಲಿ ಡೈಲಿ ಇಲ್ಲೇ ಇರ್ತದೆ, ಏನು ತೊಂದರೆ ಮಾಡೋದಿಲ್ಲ. ಸಂಜೆ 7 ಗಂಟೆ ಅಲ್ಲವರೆಗೆ ಹೋಗ್ತದೆ. ಮಳೆಗಾಲದಲ್ಲಿ ಜಾಸ್ತಿ, ಒಂದು 5,000 ಮೇಲೆ ಇರ್ತದೆ ಡೈಲಿ. ಬನ್ನಿ ಸೈಡಲ್ಲಿ ಬನ್ನಿ. Thank you.
ಈಚೆ ಬನ್ನಿ, ಹಿಂದೆ ಇದ್ದವ್ರು ಬನ್ನಿ. ಇಲ್ಲಿ ನಾಗದೇವರು ಪ್ರತಿಷ್ಠಾಪನೆ, ನಾಗರ ಪಂಚಮಿಗೆ ವಿಶೇಷ ಪೂಜೆ. ನಾಗದೇವರು ಮೇಲುಗಡೆ ಬಾವಲಿ, ದೇವರ ಬಾವಲಿ 7 ಗಂಟೆ ಹೊರಗೆ ಹೋಗ್ತದೆ, ಏನು ತೊಂದರೆ ಮಾಡೋದಿಲ್ಲ, ಡೈಲಿ ಇರ್ತದೆ. ನಿಮ್ಮದು ವೆಹಿಕಲ್ ಅಲ್ಲಿ ಇಲ್ಲೇ ಮೇಲುಗಡೆ ಇದೆ, ಪಾರ್ಕಿಂಗ್ ಮಾಡಿದ್ರಲ್ಲ ಅಲ್ಲಿ ತನಕ ಬಂದಿದ್ದೇವೆ. ಇದು ದೇವರ ಬಾವಲಿ. ಇಲ್ಲಿಂದ ಸುರಂಗ ಮಾರ್ಗ, ಇಲ್ಲಿಂದ ನೀರು ದೇವಸ್ಥಾನಕ್ಕೆ ಹೋಗ್ತದೆ, ಮತ್ತೊಂದು ದಾರಿ ಕಾಶಿಗೆ ಹೋಗ್ತದೆ ಅಂತ ಸ್ಟೋರಿ. ಇಲ್ಲಿಂದ ಆಕ್ಸಿಜನ್ ಇಲ್ಲ, ನೀರು ಹೋಗುವಷ್ಟು ದಾರಿ ಉಂಟು ಇಲ್ಲಿಂದ. ಲೈಟ್ಸ್ ಎಲ್ಲ ಒಂದ್ಸಲ ಆಫ್ ಮಾಡಿ, ಫುಲ್ ಕತ್ಲೆ ಸ್ಕ್ರೀನ್ ಎಲ್ಲ ಲಾಕ್ ಮಾಡಿ. ಸ್ಕ್ರೀನ್ ಆಫ್ ಮಾಡಿ, ಸೈಡ್ ಲಾಕ್ ಮಾಡಿ, ಸ್ಕ್ರೀನ್ ಆಫ್ ಮಾಡಿ, ಸೈಡ್ ಲಾಕ್ ಮಾಡಿ. ಕತ್ಲೆ ನೋಡಿ, ಹಿಂದೆ ನೋಡಿ, ನೀವು ಬಂದ ದಾರಿ ಕಾಣೋದಿಲ್ಲ ನೋಡಿ. ಬೆಳಿಗ್ಗೆ ರಾತ್ರಿ ಇಷ್ಟೇ ನೋಡಿ, ಏನಾದರೂ ಕಾಣುತ್ತಾ ನೋಡಿ, ನಿಮ್ಮ ಕೈಯೇ ಕಾಣೋದಿಲ್ಲ. ಸುತ್ತಲೂ ನೋಡಿ, ಒಂದು ಪಾಯಿಂಟ್ ಇಲ್ಲ. ಸ್ಕ್ರೀನ್ ಆಫ್ ಮಾಡಿ. ಮುಂದೆ ಕುರುಡರಿಗೆ ನೋಡಿ ಯಾವ ರೀತಿ ಇರ್ತದೆ. ನಮಗೊಂದು 2 ನಿಮಿಷದಲ್ಲಿ ಕಷ್ಟ. ಕುರುಡರ ಜೀವನ ಯಾವ ರೀತಿ ಬೇಗ ನೋಡಲಿಕ್ಕೆ ಸಾಧ್ಯ. ನಿಮಗೆ ನೈಟ್ ಆದರೆ ಸ್ವಲ್ಪ ಆದರೂ ಕಾಣ್ತದೆ, ಈಗ ನಿಮ್ಮ ಕೈಯೇ ಕಾಣೋದಿಲ್ಲ, ಆ ಥರ ಪರಿಸ್ಥಿತಿ. ನಿಮ್ಮದು ಗಾಡಿ ಇಲ್ಲೇ ಮೇಲ್ಗಡೆದಲ್ಲಿ ತನಕ ಬಂದಿದ್ದೇವೆ. ಮೊಬೈಲ್ ನೆಟ್ವರ್ಕ್ ಇಲ್ಲ, ಯಾರು ಕರೆದ್ರೂ ಕೇಳೋದಿಲ್ಲ, ಲೈಟ್ ಇಲ್ಲದೆ ಇದೇ ಪರಿಸ್ಥಿತಿ. ಇಲ್ಲಿ ಎಷ್ಟು ಬಿಸಿಲಿದ್ರು ಕೂಡ ಒಳಗಡೆ ಒಂದು ಪಾಯಿಂಟ್ ಬರೋದಿಲ್ಲ ಸೂರ್ಯನ ಬೆಳಕು. ಲೈಟ್ ಇದೆ, ಇಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. 150 ಅಡಿಗಡೆ ಕುರುಡರ ಜೀವನ. ಅದರಿಂದ ಎಲ್ಲರೂ ಕಣ್ಣು ದಾನ ಮಾಡಬೇಕಂತ ಹೇಳೋದು. ಯಾವಾಗ ಬಂದರೂ ಇದೇ ಥರ ಪರಿಸ್ಥಿತಿ. ಕುರುಡರ ಲೈಫನ್ನು ಎಕ್ಸಾಕ್ಟ್ಲಿ ಹೇಗೆ ಇರ್ತದೆ ಅಂತ ಇಲ್ಲಿ ಮಾತನಾಡಲಿಕ್ಕೆ ಸಾಧ್ಯ. ನೈಟ್ ಆದರೆ ನಿಮ್ಗೆ ಸ್ವಲ್ಪ ಆದರೂ ಕಾಣ್ತದೆ, ಈಗ ಕೈಯೇ ಕಾಣೋದಿಲ್ಲ ನೋಡಿ, ಬಂದ ದಾರಿಯೇ ಕಾಣೋದಿಲ್ಲ, ಆ ಥರ ಪರಿಸ್ಥಿತಿ. ಅದರಿಂದ ಕುರುಡರ ಜೀವನ ನೋಡಿ ಕಣ್ಣು ದಾನ ಮಾಡಬೇಕಂದ್ರೆ ಎನಿ ಟೈಮ್ ಇಷ್ಟೇ ಇರ್ತದೆ. ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಸುಪಾರ್ಶ್ವ ವಿವೇಕಮಲಶ್ರೀ ಆದಿಸ್ಥಳ. ಇಲ್ಲಿಂದ ಸುರಂಗ ಮಾರ್ಗ, ಅದು ನಾಗತೀರ್ಥ ಫುಲ್ಲಾಗಿ ಕಮಲಶಿಲೆ ದೇವರಿಗೆ ಸಂಗಮ ಆಗ್ತದೆ ಜುಲೈಯಲ್ಲಿ. ಅಲ್ಲಿ ದೇವಸ್ಥಾನಕ್ಕೆ ಅಭಿಷೇಕ ಆಗ್ತದೆ. ಮತ್ತೊಂದು ದಾರಿ ಕಾಶಿಗೆ ಅಂತ ಪದ್ಧತಿ. ಮುಂಚೆ ಋಷಿಮುನಿಗಳು ಹೋಗ್ತಿದ್ರು, ಈಗ ಕಲ್ಲೆಲ್ಲ ಬಿದ್ದಿದೆ, ನೀರು ಹೋಗುವಷ್ಟು ದಾರಿ ಇದೆ ಸುರಂಗ ಮಾರ್ಗ. ಹೊರಗಡೆ ಹುಲಿ ಚಾವಡಿ ಅಂತ ಇದೆ, ಅಲ್ಲಿ ದೇವರ ಹುಲಿಗೆ ಬೆಂಕಿ ಹಾಕ್ತಾರೆ ಚಳಿ ಕಾಯಿಸ್ಲಿಕ್ಕೆ ಅಂತ. ದೇವರ ಹುಲಿ ಈಗಲೂ ಕೂಡ ಸಂಚಾರ ಇದೆ ಕಾಡಲ್ಲಿ, ಗರ್ಜನೆ ಎಲ್ಲ ಕೇಳ್ತದೆ. ಅಲ್ಲಿ ಈಗಲೂ ಕೂಡ ಬೆಂಕಿ ಹಾಕ್ತಾರೆ ಹೊರಗಡೆ, ಅಲ್ಲಿ ತೋರಿಸ್ತೇವೆ ಬನ್ನಿ. ಗುರು ಸ್ವಾಮಿ ಬೆರ್ಸ್ಲಿ ಕಡೆ ನಿಮ್ಗೆ ಹಿಡ್ಕೊಂಬಾರ ವಾರು ಹೋದ ಕಾಶಿ ಅಲ್ಲ ಹಿಂದಿನ ಮಾತಾಡ್ಬೇಡಿ ಮಗ, ಸೈಲೆಂಟ್ ಆಗಿ ಮಗ. ಹಂಗೆ ಇದು ನಾಲ್ಕು ಕಮಲಶಿಲೆ ಹೋಗಿ ತಾಯಿ ಸ್ನಾನ ಮಾಡಿಸ್ಕೊಳ್ತಾಳೆ. ಅಲ್ಲಿ ಬಟ್ಟೆ ಕುಡಿಲಿಕ್ಕೆ ಕೊಟ್ಟು ನೋಡಿ, ನಾ ಸರ್ಪತಿ ಅಂತ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಕಮಲಶಿಲೆಗೆ ಒಂದು ಹೊಡಿಬೇಕು. 100 ಮರ ಇಟ್ಟಿದ್ದೀನಿ, ಬೇರೆ ಬಂದಿಲ್ಲ. ಬನ್ನಿ ಅದನ್ನ ನೋಡಿ, ಆಯ್ತಕ್ಕ ಬಾ, 2 ನಿಮಿಷ ಬನ್ನಿ. ಚಪ್ಪಲ್ ಹಾಕೊಂಡು ಬೇಜಾರಾಗಿ ಚಪ್ಪಲ್ ರಿಮೂವ್ ಮಾಡಿಸಿದ್ದೀನಿ. ನಿಮ್ಮ ಕಾರು ಅವ್ರ ಕಾರು ಕೊಟ್ಟಿದ್ದಾರೆ. ಈಗ ಹತ್ರ ಬಾಯ್, ಇಲ್ಲಿ ಬಾ, ಇಲ್ಲಿ ಬಾ. ಇದೆಲ್ಲ ಬನ್ನಿ, ಲೇಟ್ ಆದ್ರೂ ಒಡ್ಡಿಲ್ಲ. ಎಷ್ಟೇ ಪಟ್ಟು ಎಷ್ಟು ಅವ್ರ ಒಟ್ಟಿಗೆ ಒಂದು ರೋಟಿ ನೀವು ಗಡಿ ಬಿಡಿ ಮಾಡ್ಕೊಂಡು ಬೇಜಾರಿಲ್ಲ. ಇಲ್ಲಿ ಹುಲಿ ಚಾವಡಿ ಅಂತ, ಇಲ್ಲಿ ಬೆಂಕಿ ಹಾಕೋದು ದೇವರ ಹುಲಿಗೆ ಚಳಿ ಕಾಯಿಸ್ಲಿಕ್ಕೆ ಅಂತ ಪದ್ಧತಿ. ಇಲ್ಲಿ ಬೆಂಕಿ ಹಾಕುವ ಶಾಸ್ತ್ರ ಇದೆ. ದೇವರ ಹುಲಿಗೆ ಚಳಿ ಕಾಯಿಸಿ. ಮತ್ತೆ ಗುಹೆ ಮೇಲೆ ಮರ ಇದೆ ನೋಡಿ, 4 ಮರ, ಯಾವುದೇ ಬೇರೆ ಒಳಗಡೆ ಬರಲಿಲ್ಲ, ನ್ಯಾಚುರಲ್ ಆಗಿ ಆಗಿದೆ. ನಿಮ್ದು ಗಾಡಿ ತನಕ ಹೋಗಿದ್ದೇವೆ, ಯಾವುದೇ ಬೇರೆ ಒಳಗಡೆ ಬರಲಿಲ್ಲ. ಅಲ್ಲಿಂದ ಸುರಂಗ ಕಂಟಿನ್ಯೂ ದೇವಸ್ಥಾನಕ್ಕೆ ಮತ್ತೆ ಕಾಶಿಗೆ 2 ದಾರಿ. ಮತ್ತೆ ಗೈಡ್ ಮಾಡೋದಕ್ಕೆ ಪ್ರೀತಿಯಿಂದ ಕೊಡಿ, ಸಂಬಳ ಇಲ್ಲ, ನಿಮ್ಮ ಪ್ರೀತಿ.